ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಿಂಪಲಾಗಿ ಮಾಡಿದ್ದೀನಿ ಮತ್ತು ಈಸಿಯಾಗೂ ಇದೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ಅದನ್ನು ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಬೇಕು ನೋಡ್ಕೊಂಡು ಬರೋಣ. ನಾನು ಮೊದಲಿಗೆ ಒಂದು 4ರಿಂದ 5 ಜನಕ್ಕೆ ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ. ಅದನ್ನು ಫುಲ್ ಓವರ್ ನೈಟ್ ನೆನೆಸಿಟ್ಟಿದ್ದೀನಿ. ಅನ್ನಕ್ಕೆ ನೀರನ್ನ ತುಂಬ ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಅನ್ನ ಅದು ಮುಳುಗುವಷ್ಟು ನೀರು ಹಾಕ್ಬೇಕಷ್ಟೇ, ತುಂಬ ಜಾಸ್ತಿ ಹಾಕಬಾರ್ದು. ಇವಾಗ ಇದನ್ನು ನಾನು ಅದನ್ನು ಸೈಡಿಗೆ ಇಟ್ಕೋತೀನಿ. ಇವಾಗ ಏನು ಬೇಕೋ ಅದು ತೋರಿಸ್ತೀನಿ ಬನ್ನಿ. ಮೊದಲಿಗೆ ನೋಡಿ, ಈರುಳ್ಳಿ ಒಂದು ದಪ್ಪ ಈರುಳ್ಳಿ ತೊಗೊಂಡಿರೋದು, ಮತ್ತು ಒಂದು 10ರಿಂದ 12 ಮೆಣಸುಕಾಳು ತೊಗೊಂಡಿರೋದು, ಮತ್ತು 1/4 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿರೋದು. ಜೀರಿಗೆ ಬೇಕು ಅಂದರೆ ತೊಗೋಬೋದು, ಇಲ್ಲ ನೀವು ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ. ಕರಿಬೇವು ತೊಗೊಂಡಿದ್ದೀನಿ, ಕರಿಬೇವು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರಕ್ಕೆ ಅಂತ 3 ತೊಗೊಂಡಿರೋದು. ಬಟ್ ಅದನ್ನು ನೀವು ಬೇಡ ಅಂದರೆ ಇದ್ರೇ ರುಚಿ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಇದು ಏನಪ್ಪ ಅಂದರೆ, ನಾನು ಯಾರಿಗೆ ತುಂಬ ಗ್ಯಾಸ್ಟ್ರಿಕ್ ಇರುತ್ತೆ ನೋಡಿ, ಅವರಿಗೆ ತುಂಬ ಒಳ್ಳೆ ರೆಸಿಪಿ ಇದು. ನೋಡಿ, ಮೊಸರು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಇದು ಅರ್ಧ ಲೀಟ್ರ್ ಇದೆ ಮೊಸರು. ಅನ್ನನ ನೆನೆಸಿಟ್ಟಿದ್ದೀನಲ್ಲ, ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಮೊಸರು ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಮೊಸರು ಅದನ್ನು ನೆನೆಸಿಟ್ಟಿದ್ದೀನಲ್ಲ, ಅನ್ನ ಅದರೊಳಗಡೆ ಹಾಕೋಬೇಕು. ಮತ್ತು ಇದನ್ನು ಬಂದು ನನಗೆ ಯಾರು ಸಜೆಸ್ಟ್ ಮಾಡಿದ್ದು ಅಂದರೆ, ನಮ್ಮ ಅತ್ತಿಗೆ ಹೇಳಿದ್ದು. ಈ ರೀತಿ ನನಗೂ ಸಿವಿಯರ್ ಗ್ಯಾಸ್ಟ್ರಿಕ್ ಇದೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಅನ್ನ ನೆನೆಸಿ ಈ ರೀತಿ ಮಾಡ್ಕೊತೀನಿ, ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಹಂಗಂತ ಹೇಳಿ ನೀವು ಫುಲ್ ಕಡಿಮೆ ಆಗುತ್ತೆ ಅಂತ ಒಂದು 40% ಆದರೂ ಆರಾಮಾಗುತ್ತೆ. ಬರೀ ನಾವು ಟ್ಯಾಬ್ಲೆಟ್ ತೊಗೊಳೋದ್ಕಿಂತ ಈಗ ಮನೇಲೇ ಸ್ವಲ್ಪ ಆದಷ್ಟು ಏನಾದರೂ ಮಾಡ್ಕೊಂಡ್ರೆ ಒಳ್ಳೆಯದಲ್ಲ ಅನ್ನೋದಕ್ಕೋಸ್ಕರ ನಾನು ಮಾಡಿದ್ದೆ. ಈ ಮುಂಚೆ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಒಂದಿನ ಮಾಡಿದ್ದೆ, ನಮ್ಮ ಮನೇಲಿ ನೆಂಟರಿದ್ರು ಆವಾಗ ಮಾಡಿದ್ದೆ. ಆವಾಗಲೂ ಚೆನ್ನಾಗಿ ಬಂದಿತ್ತು ಮತ್ತು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತು ಮತ್ತೆ ಮಾಡಿದ್ದೆ ನನ್ನ ಮನೇಲಿ. ಅದನ್ನೇ ತೋರಿಸೋಣ ಇವತ್ತು ಹೇಗಿದ್ರು ಮಾಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು. ಅದೇ ನೋಡಿ, ಎಲ್ಲ ಮಿಕ್ಸ್ ಮಾಡಿ ಆವಾಗಲೇ ತಿನ್ನಬಾರ್ದು. ಮತ್ತು ಇವಾಗ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು 1/2 ಅವರ್ ನಾವು ಮುಚ್ಚಿ ಇಟ್ಬಿಡಬೇಕು. 1/2 ಅವರ್ ಆದಮೇಲೆ ನಾವು ತಿನ್ನಬೇಕು ಅದನ್ನು. ಆವಾಗ ನಮಗೆ ಅದು ಅನ್ನಕ್ಕೆ ಮೊಸರೆಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಅದಕ್ಕೋಸ್ಕರ ನಾನಿವಾಗ ಇದನ್ನು ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ ಊಟಕ್ಕೆ. ಬೆಳಗ್ಗೆ ನಾಷ್ಟಕ್ಕೆ ಮಾಡಿದ್ದೆ ನಾನು ಇದನ್ನು. ದಯವಿಟ್ಟು ನಾನು ಪದೇ ಪದೇ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ವಾಚ್ ಮಾಡಿ. ದಯವಿಟ್ಟು ವಿಡಿಯೋ ನೋಡಿದಾಗ ಒಂದು ಲೈಕ್ ಕೊಡಿ. ನಾನು ಇನ್ನೂ ಹೊಸ ರೆಸಿಪಿಗಳನ್ನೆಲ್ಲ ಹಾಕ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಎಲ್ರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.